ಹಲೋ ಗೈಸ್, ನೀವು ನೋಡ್ತಾ ಇದ್ರೆ ವಿಜಯ್ ಕನ್ನಡ ಕ್ರಿಯೇಷನ್ ಸಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಗೂಗಲ್ ಅಕೌಂಟ್ ನಲ್ಲಿ ನಿಮ್ಮ ಎಷ್ಟು ಕಾಂಟ್ಯಾಕ್ಟ್ ಗಳು ಸೇವ್ ಇದೆ, ಮತ್ತೆ ನಿಮ್ಮ ಮೊಬೈಲ್ ನಂಬರ್ಸ್ ಎಷ್ಟು ಸೇವ್ ಇದೆ ಅದರಲ್ಲಿ, ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಎಷ್ಟು ಸೇವ್ ಇದೆ ಅಂತ ಎಲ್ಲಾನು ಕೂಡ ಚೆಕ್ ಮಾಡ್ಕೋಬಹುದು ಈ ವಿಡಿಯೋ ಮುಖಾಂತರ. ಮತ್ತೆ ಅದರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಎಷ್ಟು ಇದೆ ಅದನ್ನೆಲ್ಲಾನು ಕೂಡ ನೀವು PDF ಆಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು, ಕನ್ವರ್ಟ್ ಮಾಡ್ಕೊಂಡು. ನಿಮ್ಮ ಗೂಗಲ್ ಕಾಂಟ್ಯಾಕ್ಟ್ಸ್ ನಲ್ಲಿ ಈಗ ಫಾರ್ ಎಕ್ಸಾಂಪಲ್ 1000 ನಂಬರ್ಸ್ ಇದೆ ಅಂತ ಅಂದ್ಕೊಳ್ಳಿ, 1000 ಮೊಬೈಲ್ ನಂಬರ್ ಇದೆ ಅಂತ ಅನ್ಕೊಳ್ಳಿ. ಅದೆಲ್ಲ ಮೊಬೈಲ್ ನಂಬರ್ನು ಕೂಡ ನೀವು ಒಂದು PDF ಆಗಿ ಕನ್ವರ್ಟ್ ಮಾಡ್ಕೊಂಡು ಈಸಿಯಾಗಿ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು ನಿಮ್ಮ ಮೊಬೈಲ್ ನಲ್ಲಿ. ಮತ್ತೆ ಅದನ್ನ ಯಾವಾಗ ನಿಮ್ಮ ಗೂಗಲ್ ಅಕೌಂಟ್ ಹೊಸದನ್ನ ಮಾಡ್ಕೊಂಡ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಗೂಗಲ್ ಅಕೌಂಟ್ ಡಿಲೀಟ್ ಆಯ್ತು ಅನ್ಕೊಳ್ಳಿ, ಆಗ ನಿಮ್ಮ ಕಾಂಟ್ಯಾಕ್ಟ್ ಗಳು ಎಲ್ಲಾನು ಕೂಡ ನೀವು ಒಂದೇ ಸಾರಿ ನಿಮ್ಮ ಬೇರೆ ಗೂಗಲ್ ಅಕೌಂಟ್ ಗೆ ಈಸಿಯಾಗಿ ಇಂಪೋರ್ಟ್ ಮಾಡ್ಕೋಬಹುದು. ಅದನ್ನ ಇಂಪೋರ್ಟ್ ಮಾಡೋ ಮುಖಾಂತರ ನಿಮ್ಮ ಎಲ್ಲ ಗೂಗಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಆ ಕಾಂಟ್ಯಾಕ್ಟ್ಸ್ ಎಲ್ಲ. ಈಗ ನಿಮ್ಮ ಮೊಬೈಲ್ ನಲ್ಲಿ ಎಲ್ಲ ನಿಮ್ಮ ಕಾಂಟ್ಯಾಕ್ಟ್ ಇರುತ್ತೆ ನೋಡಿ, ನಿಮ್ಮ ಮೊಬೈಲ್ ನಂಬರ್ಸ್ ಎಲ್ಲ ಅದೆಲ್ಲಾನು ಕೂಡ ನಿಮ್ಮ ಫೋನ್ ನಲ್ಲಿ ಸೇವ್ ಆಗಿರುತ್ತೆ. ಆ ಫೋನ್ ನಲ್ಲಿ ಸೇವ್ ಆಗಿರೋ ಮೊಬೈಲ್ ನಂಬರ್ಸ್ ನೀವು ಗೂಗಲ್ ಅಕೌಂಟ್ ನಲ್ಲಿ ಸೇವ್ ಆಗಿದೆ ಅಂತ ಅನ್ಕೊಂಡಿರ್ತೀರಾ. ಅದೇ ನೀವು ಫೋನ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ ಫೋನ್ ಕಳೆದೋಯ್ತು ಅಥವಾ ಫೋನ್ ಏನಾದ್ರು ಡಿಸ್ಪ್ಲೇ ಹೋಯ್ತು ಅನ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ಸ್ ಎಲ್ಲ ಹೋಗ್ಬಿಡುತ್ತೆ. ಯಾವ್ದೇ ರೀತಿ ನೀವು ಬೇರೆ ಗೂಗಲ್ ಅಕೌಂಟ್ ತೆಗೆದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ಸ್ ವಾಪಸ್ ಬರೋದಿಲ್ಲ. ಆಗ ನಿಮ್ಮ ಮೊಬೈಲ್ ನಂಬರ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಆಗೋದಿಲ್ಲ. ಫೋನ್ ನಲ್ಲಿ ಡಿಸ್ಪ್ಲೇ ಹೋಗಿರುತ್ತೆ, ಮತ್ತೆ ನಿಮ್ಮ ಫೋನ್ ರಿಕವರಿ ಕೂಡ ಆಗದೆ ಇರಬಹುದು. ಅದಕ್ಕೆ ನೀವು ಈಸಿಯಾಗಿ ನಿಮ್ಮ ಈ ಗೂಗಲ್ ಅಕೌಂಟ್ ನಲ್ಲಿ ಕಾಂಟ್ಯಾಕ್ಟ್ಸ್ ನ ಆಡ್ ಮಾಡೋ ಮುಖಾಂತರ ಈಸಿಯಾಗಿ ನೀವು ಅದನ್ನ ಬೇರೆ ಮೊಬೈಲ್ ನಲ್ಲಿ ನೀವು ಇಮೇಲ್ ಐಡಿ ತೆಗೆದ್ರಿ ಅಂದ್ರೆ ಅದರಲ್ಲೂ ಕೂಡ ನಿಮ್ಮ ಮೊಬೈಲ್ ನಂಬರ್ ವಾಪಸ್ ಬರುತ್ತೆ, ಈಸಿಯಾಗಿ ರಿಕವರ್ನ ಮಾಡ್ಕೋಬಹುದು. ಮತ್ತೆ ಈ ಗೂಗಲ್ ಅಕೌಂಟ್ ನಲ್ಲಿ ಎಷ್ಟು ನಂಬರ್ ಸೇವ್ ಇದೆ, ನಿಮ್ ಸಾವಿರಾರು ನಂಬರ್ಸ್ ನಿಮ್ಮ ಮೊಬೈಲ್ ನಂಬರ್ಸ್ ಎಲ್ಲ ಸೇವ್ ಇರುತ್ತೆ. ಅದು ಸೇವ್ ಆಗಿದೆ ಅಲ್ವಾ ಅಂತ ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಮತ್ತೆ ಅದು ಸೇವ್ ಆಗಿತ್ತು ಅಂದ್ರೆ ಅದನ್ನ ಈಸಿಯಾಗಿ PDF ಫೈಲ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಮತ್ತೆ ನೀವು ಬೇರೆ ಮೊಬೈಲ್ ನಲ್ಲೂ ಕೂಡ ಅದನ್ನ ಇಂಪೋರ್ಟ್ ಮಾಡ್ಕೋಬಹುದು. ಇಂಪೋರ್ಟ್ ಮಾಡ್ಕೊಂಡು ಅವ್ರ ಮೊಬೈಲ್ ನಲ್ಲೂ ಕೂಡ ನಿಮ್ಮ ಮೊಬೈಲ್ ನಂಬರ್ ನ ಸೇವ್ ಮಾಡ್ಕೋಬಹುದು ಈಸಿಯಾಗಿ. ಅದೇ ರೀತಿ ನೀವು ಒಂದೊಂದು ಮೊಬೈಲ್ ನಂಬರ್ ನ ಡಯಲ್ ಮಾಡ್ಕೊಂಡು ಅದನ್ನ ಸೇವ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಮಾಡ್ಕೋಬಹುದು. ಇದನ್ನ ಎಲ್ಲಾನು ಕೂಡ ಒಟ್ಟಿಗೆ ಸೇವ್ ಮಾಡಬಹುದು ಇಂಪೋರ್ಟ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಇದೆಲ್ಲಾನು ಡೀಟೇಲ್ಸ್ ನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂದೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಈಗ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇದಕ್ಕೆ ಮೊದಲು ನೀವು ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲು ನಿಮ್ಮ ಯಾವುದು ಜಿಮೇಲ್ ಅಕೌಂಟ್ನಲ್ಲಿ ಮೊಬೈಲ್ ನಂಬರ್ನ ಸೆಟ್ ಮಾಡಬೇಕು, ಚೆಕ್ ಮಾಡ್ಕೊಳ್ಬೇಕು. ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂದೀಗ 3 ಅಕೌಂಟ್ ಇದೆ, ನಾನೀಗ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇದರಲ್ಲಿ ನೀವು ಯಾವ ರೀತಿ ಚೆಕ್ ಮಾಡೋದು ಅಂತ ನನಗೆ ಲೈವ್ ಆಗಿ ತೋರಿಸ್ತೀನಿ. ಯಾವುದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ನಿಮಗೆ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ನಿಮ್ಮೊಂದು ಆಪ್ಷನ್ ಬರುತ್ತೆ ಕಾಂಟ್ಯಾಕ್ಟ್ಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ಕಾಂಟ್ಯಾಕ್ಟ್ಸ್ ಅಂತ. ಅದರಲ್ಲಿ ನೋಡ್ತಾ ಇರ್ಬೋದು 580 ಕಾಂಟ್ಯಾಕ್ಟ್ಸ್ ಇದೆ, ನಂದು ಸೇವ್ ಆಗಿದೆ. ನಾನು ಗೂಗಲ್ ಅಕೌಂಟ್ನಲ್ಲಿ 580 ಕಾಂಟ್ಯಾಕ್ಟ್ಸ್ ಇದೆ, ಮತ್ತು ಅದರಲ್ಲಿ ಪ್ಲಸ್ ಅದರ್ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಆಟೋ ಕಂಪ್ಲೀಟ್ ಸಜೆಷನ್ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಡೈರೆಕ್ಟಾಗಿ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ರನ್ ಆಗಿ ಎಲ್ಲ ಕಾಂಟ್ಯಾಕ್ಟ್ ಕೂಡ ನಂದಿಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ್ಯಾವ ಕಾಂಟ್ಯಾಕ್ಟ್ ಇದೆ ಮತ್ತು ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ ಎಲ್ಲನೂ ಕೂಡ ಇದರಲ್ಲಿ ತೋರಿಸುತ್ತೆ. ಮತ್ತು ಡೂಪ್ಲಿಕೇಟ್ ಎಷ್ಟಿದೆ ಅಂತ ಅಂದರೆ ರಿಪೀಟೆಡ್ ಕಾಂಟ್ಯಾಕ್ಟ್ ಎಷ್ಟಿದಾವೆ ಅಂತ ಅದನ್ನು ಕೂಡ ತೋರಿಸುತ್ತೆ. ನಂದೀಗ 10 ಡೂಪ್ಲಿಕೇಟ್ಸ್ ಫೌಂಡ್ ಅಂತ ಕೊಟ್ಟಿದ್ದಾರೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೋಬೋದು ಎಷ್ಟು ಮೊಬೈಲ್ ನಂಬರ್ಸ್ ಇದೆ ಮತ್ತು ಯಾರ್ಯಾರ ಮೊಬೈಲ್ ನಂಬರ್ ಇದೆ ಎಲ್ಲ ಲಿಸ್ಟ್ ಇದರಲ್ಲಿ ಬಂದಿರುತ್ತೆ. ನೀವೆಲ್ಲ ಲಿಸ್ಟ್ನ ಇದರಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಇದು ನಿಮಗೆ ಪ್ರಿಂಟ್ ಬೇಕು ಅಥವಾ PDF ಫೈಲ್ ಆಗಿ ಡೌನ್ಲೋಡ್ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನಾನು ಜೂಮ್ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ಸೈಡಿಗೆ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ, ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಅಪ್ಲೋಡ್ ಒಂದು ಆಪ್ಷನ್ ಬಂದಿರುತ್ತೆ. ನೋಡ್ತಾ ಇರೋದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರಿಂಟ್ ಅಂತ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೇಪರ್ ಸೈಜ್ ಮತ್ತು ನಿಮ್ಮ ಕಾಪೀಸ್ ಅಂತ ಬರುತ್ತೆ. ಇಲ್ಲಿ ಪೇಪರ್ ಸೈಜಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ್ದು ಬೇಕು ಪೇಪರ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಇರುತ್ತೆ, ಮತ್ತು ಅದೇ ರೀತಿ ಪೇಪರ್ ಸೈಜಲ್ಲಿ A4 ಮಾಡ್ಬೋದು, ಇಲ್ಲಾಂದರೆ ನೀವು A5 ಸೈಜ್ ಇರ್ಬೋದು. ನೋಡ್ತಾ ಇರ್ಬೋದು A4 ಮೇಲೆ ಸೆಲೆಕ್ಟ್ ಮಾಡ್ತೀನಿ. A4 ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ A4 ಪೇಪರ್ ಸೈಜ್ನಲ್ಲಿ ಎಲ್ಲನೂ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಈಗ 32 ಪೇಜಸ್ ಇದೆ. ಟೋಟಲ್ ಆಗಿ 32 ಪೇಜಸ್ ನಂದು ಮೊಬೈಲ್ ನಂಬರ್ ಈಗ ಅದರಲ್ಲಿ ಬಂದಿದೆ. ಈ ಎಲ್ಲ ಮೊಬೈಲ್ ನಂಬರ್ಸ್ನ ನೀವು ಈಸಿಯಾಗಿ PDF ಫೈಲ್ ಆಗಿ ಕನ್ವರ್ಟ್ ಕೂಡ ಮಾಡಿ ಇಟ್ಕೋಬೋದು. ನೋಡಿ, ಇದನ್ನೆಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈಗ PDF ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಈಗ ನಾನು ಇಲ್ಲಿ ಒಂದು ನೇಮ್ನ ಕೊಡಬೇಕಾಗುತ್ತೆ. ಇದ್ರಾಗೆ ಮೊಬೈಲ್ ನಂಬರ್ ಅಂತ ಕೊಡ್ಬೋದು, ಇಲ್ಲಾಂದರೆ ನಿಮಗೆ ಕಾಂಟ್ಯಾಕ್ಟ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಕಾಂಟ್ಯಾಕ್ಟ್ಸ್ ಅಂತ ನೇಮ್ ಕೊಟ್ಟು ಅದರಲ್ಲಿ ನೀವು ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಅದು ಸೇವ್ ಆಗಿರುತ್ತೆ. ನಾನು ತೋರಿಸ್ತೀನಿ. ನೋಡಿ, ಈಗ ಫೈಲ್ ಮ್ಯಾನೇಜರ್ನ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಬರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಅದು PDF ಆಗಿ ಕನ್ವರ್ಟ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ನೋಡ್ತಾ ಇರ್ಬೋದು. ಎಲ್ಲ ನಾನು ಡೌನ್ಲೋಡ್ ಮಾಡಿರೋ ಮೊಬೈಲ್ ನಂಬರ್ 32 ಪೇಜಸಲ್ಲಿ ಬಂದಿರುತ್ತೆ. ಇವೆಲ್ಲ ಮೊಬೈಲ್ ನಂಬರ್ ನೀವು ಟೈಪ್ ಮಾಡಿ ಸೇವ್ ಕೂಡ ಮಾಡ್ಕೋಬೋದು ಆಮೇಲೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಗೂಗಲ್ ಕಾಂಟ್ಯಾಕ್ಟ್ ನಿಮ್ಮ ಗೂಗಲ್ ಅಕೌಂಟ್ನಲ್ಲಿ ಸೇವ್ ಆಗಿದೆ ಇಲ್ವಾ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಇವೆಲ್ಲನೂ ಕೂಡ ನಿಮ್ಮ ಗೂಗಲ್ ಅಕೌಂಟ್ನಲ್ಲಿ ಸೇವ್ ಆಗಿಲ್ಲ ಅಂದರೆ ಯಾವ ರೀತಿ ಅದನ್ನ ಸೇವ್ ಮಾಡ್ಕೊಳ್ಳೋದು, ನಿಮ್ಮ ಮೊಬೈಲ್ ಫೋನಿಂದ ಗೂಗಲ್ ಅಕೌಂಟಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ.
ಓಕೆ ಫ್ರೆಂಡ್ಸ್, ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.